ಬೆಂಗಳೂರಿನ ರಸ್ತೆಗಳಿಗೆ 2,000 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್. ಬೆಂಗಳೂರಿನ ರಸ್ತೆಗಳ ಅಭಿವೃದ್ಧಿಗೆ ಅಥವಾ ಬೆಂಗಳೂರಿನ ರಸ್ತೆಗಳಿಗಷ್ಟೇ, ಅದು ಗುಂಡಿ ಮುಚ್ಚೋದಾಗಿರ್ಬೋದು, ಹೊಸ ರೋಡ್ಗಳು ಮಾಡೋದಾಗಿರ್ಬೋದು, ಒನ್ ಅಂಡ್ ಓನ್ಲಿ ಫಾರ್ ಬೆಂಗಳೂರು ರೋಡ್ಸ್ 2,000 ಕೋಟಿ ರೂಪಾಯಿಯನ್ನ ಘೋಷಣೆ ಮಾಡಿದ್ದಾರೆ. ಸೊ ಇನ್ನು ಎ ಖಾತಾದಿಂದ ಬಿ ಖಾತಾದಿಂದ ಎ ಖಾತಾಗೆ ಇದು 6ನೇ ಗ್ಯಾರಂಟಿ ಅಂತಾನೂ ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ಬಹಳ ದೊಡ್ಡದಾದ ಇನ್ನೊಂದು ಸಮಸ್ಯೆ, ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ 8 ಬಾರಿ ಚರ್ಚೆ ಮಾಡಿದ್ದೀವಿ. 30-40 CCOC 2,500 ಅಡಿ ಒಳಗಡೆ ಒನ್ ಟೈಮ್ ಸೆಟಲ್ಮೆಂಟ್ಗೆ ಅವಕಾಶ ಮಾಡಿಕೊಡ್ತೀವಿ. ನೀರು ಮತ್ತು ವಿದ್ಯುತ್ ಕಲ್ಪಿಸಿ ಕೊಡ್ಬೇಕಾಗಿರೋದು ನಮ್ಮ ಕರ್ತವ್ಯ. ಆದ್ದರಿಂದ 31 ಲಾಸ್ಟ್ ಮಂತ್ 31ರವರೆಗೆ ಅರ್ಜಿ ಸಲ್ಲಿಸಿರುವವರ 2,500 ಅಡಿ ಒಳಗಡೆ ಒನ್ ಟೈಮ್ ಸೆಟಲ್ಮೆಂಟ್ಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಇವತ್ತು ಫಸ್ಟ್ ಕ್ಯಾಬಿನೆಟ್ ಆದ ಮೇಲೆ ಘೋಷಣೆ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಡಿ.ಕೆ. ಶಿವಕುಮಾರ್ ಅವರು ಯುವಜನರ ಸಮಸ್ಯೆ, ರೈತರ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ, ರೈತರ ವಿಚಾರದಲ್ಲಿ ನಾನು ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು ಅಂದ್ರೆ ಸುಮ್ಮನೆ ಭಾಷಣ ಮಾಡಲ್ಲ, ಸುಮ್ಮನೆ ಬಾಯಿಗೆ ಬಂದಂಗೆ ಪ್ರಾಮಿಸ್ ಮಾಡಿ ನಾಳೆ ಅದು ಆರ್ಥಿಕ ಸಮಸ್ಯೆಗಳನ್ನ ಎದುರಿಸೋದು ಇದೆಲ್ಲ ಬೇಡ, ನಾನು ಈ ವಿಚಾರದಲ್ಲಿ ತಜ್ಞರ ಜೊತೆಗೆ ಮತ್ತು ಹಿರಿಯ ಸಚಿವರುಗಳ ಜೊತೆಗೆ ಚರ್ಚೆ ಮಾಡಿ ರೈತರ ವಿಚಾರದಲ್ಲಿ ಮಹತ್ವದ ನಿರ್ಧಾರವನ್ನ ನಾನು ತೆಗೆದುಕೊಳ್ತೀನಿ. ಈ ತತ್ಕ್ಷಣಕ್ಕೆ ವಿದೌಟ್ ಎನಿ ಪ್ರಿಪರೇಷನ್, ವಿದೌಟ್ ಎನಿ ಟಾಕ್ಸ್, ವಿದೌಟ್ ಎನಿ ಮೀಟಿಂಗ್ಸ್ ನಾನು ತತ್ಕ್ಷಣಕ್ಕೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳಲ್ಲ ರೈತರ ವಿಚಾರದಲ್ಲಿ. ಬಟ್ ಡೆಫಿನೆಟ್ಲಿ ನಾನು ರೈತರ ಸಮಸ್ಯೆಗಳನ್ನ ಅಡ್ರೆಸ್ ಮಾಡ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಇವತ್ತು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ನಾನು ನನ್ನ ಕಲ್ಪನೆಯ ಕರ್ನಾಟಕವನ್ನ ರಚನೆ ಮಾಡೋದಕ್ಕೆ ನಾನು ನಿರಂತರವಾಗಿ ಪ್ರಯತ್ನ ಪಡ್ತೀನಿ. ಯಾವುದೇ ಧರ್ಮ ಅಥವಾ ಜಾತಿಗೆ ನಾನು ಯಾವುದೇ ಜಾತಿ ಧರ್ಮದ ಚೌಕಟ್ಟಿನಲ್ಲಿ ಇಲ್ಲ. ಮಾನವ ಧರ್ಮ ನನ್ನ ಧರ್ಮ, ನನ್ನ ನಂಬಿಕೆಗಳು ಏನೇ ಇರಬಹುದು, ನನ್ನ ಪರ್ಸನಲ್ ಕೆಲಸಗಳನ್ನ ಕರ್ನಾಟಕದ ಅಭಿವೃದ್ಧಿಗೆ ತ್ಯಾಗ ಮಾಡ್ತೀನಿ, ನಾನು ಅದನ್ನ ಪಕ್ಕಕ್ಕಿಟ್ಟು ಕೆಲಸ ಮಾಡ್ತೀನಿ. ಇದು ಡಿ.ಕೆ. ಶಿವಕುಮಾರ್ ಗೌರ್ನಮೆಂಟ್. ಇಲ್ಲಿ ನೀವು ಬದಲಾವಣೆಯನ್ನ ನೋಡ್ತೀರಾ. ಇಂದಿನ ಹೆಜ್ಜೆಯನ್ನ ಮರೆತವನು ಮುಂದಿನ ಹೆಜ್ಜೆ ಇರಲಾರ. ಅದೆಲ್ಲವನ್ನ ನೆನಪಿಟ್ಟುಕೊಂಡು ನಾನು ಟೀಕೆಗಳು, ಒಳ್ಳೆ ಮಾತುಗಳು ಎಲ್ಲವನ್ನೂ ಸ್ವೀಕರಿಸ್ತೀನಿ. ಆದರೆ ನಮ್ಮ ಸರ್ಕಾರ ನಿಮ್ಮ ಸೇವೆಗಾಗಿ ಬದ್ಧ. ಇದು ಮಾನವ ಧರ್ಮವನ್ನ ಇಟ್ಟುಕೊಂಡು ವೈಯಕ್ತಿಕ ವಿಚಾರವನ್ನ ತ್ಯಾಗ ಮಾಡಿ ಸೇವೆಯ ಸಂಕಲ್ಪದೊಂದಿಗೆ ನಾನು ಅಧಿಕಾರ ಸ್ವೀಕಾರ ಮಾಡಿದ್ದೇನೆ ಅನ್ನೋ ಮಾತನ್ನ ಅವರು ಹೇಳಿದ್ದಾರೆ. ಸೊ ಯುವಕರನ್ನ ಅಡ್ರೆಸ್ ಮಾಡಿದ್ದಾರೆ, ಯುವಕರ ಪಲ್ಸ್ ಅನ್ನ ಅರ್ಥಕೊಂಡಿದ್ದಾರೆ. ಆ ಮೂಲಕ ಇದು ಸೇಮ್ ಓಲ್ಡ್ ಸ್ಟೀರಿಯೋ ಟೈಪ್ ಸರ್ಕಾರ ಅಲ್ಲ, ಇದು ಈಗಿನ ಜನರೇಷನ್ನ ಸಮಸ್ಯೆಗಳನ್ನ ಆಲಿಸುವ, ಈಗಿನ ಜನರೇಷನ್ನ ಸಮಸ್ಯೆಗಳನ್ನ ಅಡ್ರೆಸ್ ಮಾಡುವಂತಹ ಸರ್ಕಾರ ಅಂತ ಅವರು ತಮ್ಮ ಓಪನಿಂಗ್ ರಿಮಾರ್ಕ್ ಅಲ್ಲೇ ಹೇಳ್ತಾ ಇದ್ದಾರೆ. ಮತ್ತು ಮಹತ್ವದ ಘೋಷಣೆಗಳನ್ನ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್. ನಂಬರ್ 1, ಎಲ್ಲ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಫ್ರೀ ಮಾಡಿದ್ದಾರೆ. ನಂಬರ್ 2, ಏನು ಬಹಳಷ್ಟು ಸರ್ಕಾರಿ ಉದ್ಯೋಗಗಳ ನೇಮಕಾತಿ ಹಿಂದೆ ಮಾಡೋಕ್ಕಾಗಿರಲಿಲ್ಲ, ಭಾಳ ನೆನೆಗುದಿಗೆ ಬಿದ್ದಿತ್ತು. ಈಗ ತ್ವರಿತಗತಿಯಲ್ಲಿ ನೇಮಕಾತಿ ಮಾಡ್ತೀವಿ ಮತ್ತು ಇವೆಂಟ್ಸ್ ಆಫ್ ಕ್ಯಾಲೆಂಡರ್ನ ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ನಂಬರ್ 3, ಭಾರತ್ ಜೋಡೋ ಯುವಕ ಸಂಘಗಳನ್ನ ಪ್ರತಿ ಪಂಚಾಯಿತಿಯಲ್ಲಿ ಸುಮಾರು 10,000 ಭಾರತ್ ಜೋಡೋ ಸಂಘಗಳನ್ನ ಮಾಡಿ ಆ ಮೂಲಕ ಯುವಕರಲ್ಲಿ ನಾಯಕತ್ವದ ಗುಣಗಳನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಇದು ನನ್ನ ಕನಸಿನ ಯೋಜನೆ ಅಂತ ಹೇಳಿದ್ದಾರೆ. ಮತ್ತು ಪ್ರೈವೇಟ್ ಸೆಕ್ಟರಲ್ಲಿ ಉದ್ಯೋಗ ಸೃಷ್ಟಿಗೆ ಸಂಬಂಧಪಟ್ಟಂತೆ ಒಂದು ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂತ ಸರ್ಕಾರನೇ ಮಾಡುತ್ತೆ. ಆ ಮೂಲಕ ಪ್ರೈವೇಟಲ್ಲಿ ಉದ್ಯೋಗಕ್ಕೆ ಹೋಗುವವರಿಗೆ ಒಂದು ವಿಷನ್ ಅಥವಾ ಒಂದು ಮಾರ್ಗದರ್ಶನ ಕೊಡುವ ನಿಟ್ಟಿನಲ್ಲಿ ಅದು ಸಹಕಾರಿ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಬೆಂಗಳೂರಿನ ರಸ್ತೆಗಳ ಅಭಿವೃದ್ಧಿಗೆ ಒನ್ ಅಂಡ್ ಓನ್ಲಿ ಫಾರ್ ರಸ್ತೆಗಳು 2,000 ಕೋಟಿಯನ್ನ ಘೋಷಣೆ ಮಾಡಿದ್ದಾರೆ. ಮತ್ತು ಭೂ ಗ್ಯಾರಂಟಿ, ಬಿ ಖಾತಾದಿಂದ ಎ ಖಾತೆಗೆ ಆಸ್ತಿಗಳ ವರ್ಗಾವಣೆ ನಾಟ್ ಓನ್ಲಿ ಇನ್ನು ಬೆಂಗಳೂರು, ಇಡೀ ರಾಜ್ಯಾದ್ಯಂತ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಒನ್ ಟೈಮ್ ಸೆಟಲ್ಮೆಂಟ್ಗೆ ಸಂಬಂಧಪಟ್ಟಂತೆ 2,000 ಕೋಟಿಯನ್ನ ರಸ್ತೆ ಅಭಿವೃದ್ಧಿಗೆ ಕೊಡ್ತಾ ಇದ್ದಾರೆ. ಇನ್ನು 6 ತಿಂಗಳಿಂದ ಕೂಡ ಭಾಳ ನಾನು ಯೋಚನೆ ಮಾಡಿದ್ದೀನಿ, ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದ ಹಾಗೆ ನಾನು
ಉದ್ಯೋಗ ಮೇಳಗಳನ್ನ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆ ಮೂಲಕ ತನ್ನ ಕನಸಿನ ಕರ್ನಾಟಕದ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ. ಇನ್ನು ಭಾರತ ಜೋಡೋ ಸಂಘಗಳಿಗೆ ಪ್ರತಿಯೊಂದು ಸಂಘಕ್ಕೂ ನಾವು 10 ಲಕ್ಷ ರೂಪಾಯಿಯನ್ನ ಕೊಡ್ತೀವಿ ಅನ್ನೋ ಮಾತನ್ನ ಕೂಡ ಅವರು ಹೇಳ್ತಾ ಇದ್ದಾರೆ. ರೈತರು ವಲಸೆ ತಪ್ಪಿಸಬೇಕು, ರೈತರ ವಿಚಾರದಲ್ಲಿ ನಾನು ತುಂಬಾ ಒಳ್ಳೆಯ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಇದ್ದೀನಿ ಅಂತ ಹೇಳಿದ್ರು. ಮೀಡಿಯಾದವ್ರಿಗೂ ಕೂಡ ಬಹಳ ಭಾಷಣವನ್ನ ಹೊಡೆದ್ರು. ಅದರ್ವೈಸ್ ಆಲ್ಸೋ ಇನ್ನು ಬಹಳಷ್ಟು ಇವತ್ತು ಒಂದೇ ದಿನ ಬಹಳಷ್ಟು ಕಾಂಗ್ರೆಸ್ನಲ್ಲಿ ಮಹತ್ವದ ನಿರ್ಧಾರಗಳು ಹೊರಗಡೆ ಬರ್ತಾ ಇದೆ. ನೂತನ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅವರ ಜೊತೆಗೆ ನೂತನ ಸಚಿವರುಗಳು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಕೆಪಿಸಿಸಿಗೆ ಹೊಸ ಅಧ್ಯಕ್ಷರ ನೇಮಕ ಆಗಿದೆ. ಬಿ.ಕೆ. ಹರಿಪ್ರಸಾದ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಎಐಸಿಸಿ ನೇಮಕ ಮಾಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದೆ.